ನಮಸ್ತೆ. ನನ್ನ ಹೆಸರು ನೂತನ್. ನನ್ನ ಜೀವನದಲ್ಲಿ ನಡೆಯುತ್ತಿರುವ ಬಹಳ ಆಶ್ಚರ್ಯಕರ ದೈವಿಕ ಘಟನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಒಬ್ಬರು ಶಿಷ್ಯೆ ವಿಜಯಾಗೆ ಗಂಗಮ್ಮ ದೇವಿ ಬಂದು ಎಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿ ಪರಿಹಾರ ನೀಡುವ ಶಕ್ತಿ ಇದೆ. ಅವರು ಮತ್ತು ಗಂಗಮ್ಮ ದೇವಿಯ ಜೊತೆಗಿನ ನನ್ನ ಸಂಪರ್ಕದ ತುಂಬಾ ದೊಡ್ಡ ಕಥೆಗಳನ್ನು ಈ ಮೊದಲೇ ಹೇಳಿದ್ದೇನೆ. ನನ್ನ ಅನುಭವದ ತುಂಬಾ ಘಟನೆಗಳಲ್ಲಿ ಇತ್ತೀಚಿನ ಒಂದು ಘಟನೆ ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ. ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಒಂದು ವಾರದ ನಮ್ಮ ಉಚಿತ ಕಾರ್ಯಕ್ರಮ ಹಿಮಾಲಯದಲ್ಲಿ ನಡೆಸುತ್ತೇವೆ. ಗಂಗಾದೇವಿ ವಿಜಯ ಜೊತೆಗೆ ಈ ಕಾರ್ಯಕ್ರಮದ ಮೂಲಕ ತನ್ನ ಮೂಲ ಸ್ಥಾನಕ್ಕೆ ಬರಬೇಕೆಂದಿದ್ದರೂ ಕಾರಣಾಂತರದಿಂದ ವಿಜಯ ಬರಲಾಗಲಿಲ್ಲ. ನಾವು ಒಂದು ದೊಡ್ಡ ಗುಂಪು ಬೇರೆ ಯೋಗಿ ಮತ್ತು ಗುರುಗಳ ಜೊತೆಗೆ 8 ದಿನದ ಕಾರ್ಯಕ್ರಮಕ್ಕೆ ಉತ್ತರಾಖಂಡ ರಾಜ್ಯದ ಚಂಬಾ ಜಿಲ್ಲೆಯ ಧನೌಲ್ಟಿಯಲ್ಲಿನ ಬೆಟ್ಟದ ತುದಿಯಲ್ಲಿ ಉಚಿತ ತರಗತಿ ಯೋಗ ಮತ್ತು ಹೋಮಗಳನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಕಾರ್ಯಕ್ರಮದ ಕೊನೆಯ ದಿನವಾದ ಡಿಸೆಂಬರ್ 22, 2023ನೇ ಇಸವಿಯಂದು ಋಷಿಕೇಶದಲ್ಲಿ ಲಕ್ಷ್ಮಣ ಜೂಲ ಪಕ್ಕದಲ್ಲಿ ಒಂದು ಸಮತಟ್ಟಾದ ಬಂಡೆಯ ಮೇಲೆ ನಿಂತು ನೀರು ಅರ್ಘ್ಯ ಬಿಟ್ಟು ಮಂತ್ರ ಸಮೇತ ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲರಿಗೂ ನಾನು ಚಿಮುಕಿಸುತ್ತಿರುವಾಗ ಗಂಗಾ ನದಿ ಉಕ್ಕಿ ಎತ್ತರಕ್ಕೇರಲು ಆರಂಭಿಸಿತು. 10 ನಿಮಿಷಗಳಲ್ಲಿ 6 ಇಂಚು ಏರಿ ನಾವು ನಿಂತಿದ್ದ ಬಂಡೆ ಮುಳುಗಿತು. ನಮ್ಮಲ್ಲಿ ಫೋಟೋ ವಿಡಿಯೋ ಮಾಡುತ್ತಿದ್ದವರಿಂದ ಎಲ್ಲಾ ಜೊತೆಯಾಗಿ ತೆಗೆದು ಜೋಡಿಸಿ ನೋಡಿದಾಗ ಈ ಆಶ್ಚರ್ಯಕರ ಸಂಗತಿ ಎವಿಡೆನ್ಸ್ ತರ ಸಿಕ್ಕಿದೆ. ಅಲ್ಲಿ ನನಗೆ ಗಂಗಾ ಮಾತಾ ಎತ್ತರಕ್ಕೇರಿದ್ದು ಏನೋ ಸಂಕೇತವಿರಬಹುದೆಂಬ ಸುಳಿವು ಅನುಮಾನ ಬಂದರೂ ಪೂರ್ಣವಾಗಿ ಅರ್ಥೈಸಿಕೊಳ್ಳಲಾಗಲಿಲ್ಲ. ಮನೆಗೆ ವಾಪಸ್ ಬಂದ ಮೇಲೆ ಹುಣ್ಣಿಮೆಯೆಂದು ಅಮ್ಮನಲ್ಲಿ ಕೇಳಿದಾಗ ತಿಳಿದದ್ದು ಹೀಗೆ. ನಾವು ಡಿಸೆಂಬರ್ 21ರಂದು ಬೆಳಿಗ್ಗೆ ಹೋಮ ಮಾಡುವಾಗ ವಿಜಯ ವಿಡಿಯೋ ಕಾಲ್ ಮಾಡಿ ತನ್ನ ಮನೆಯ ಗಂಗಾದೇವಿ ವಿಗ್ರಹದ ಪೂಜೆ ಮತ್ತು ಅಲಂಕಾರ ತೋರಿಸಿದರು. ನಮ್ಮಲ್ಲಿ ಶಿವನಿಗೆ ಹೋಮದಲ್ಲಿ ಆಗ ಆಹುತಿ ನೀಡುತ್ತಿದ್ದೆವು. ಅದನ್ನು ನೋಡಿದ ಗಂಗಾಮಾತಾ ಶಕ್ತಿ ಸೀದಾ ಬಂದು ನಮ್ಮ ಜೊತೆಗೆ ಉಳಿದುಕೊಂಡರು. ಮರುದಿನ ನಾನು ನಿಮ್ಮ ಜೊತೆಗಿದ್ದೇನೆಂದು ತಿಳಿಸಲು ನದಿ ಉಕ್ಕಿ ಬಂದಿತು. ಇಂತಹ ಅಲೌಕಿಕ ಘಟನೆಗಳನ್ನು ಕತೆ ಸಿನಿಮಾಗಳಲ್ಲಿ ಮಾತ್ರ ತಿಳಿದಿದ್ದ ನಮಗೆ ನಿಜ ಜೀವನದಲ್ಲಿ ಕಣ್ಣಾರೆ ನೋಡಿದಾಗ ಆಶ್ಚರ್ಯ, ಸಂತೋಷ ಎಲ್ಲ ಆಗಿದೆ. ದೈವಿ ಶಕ್ತಿಯ ಕೃಪೆಯಿಂದಾಗಿ ಧನ್ಯರಾದೆವು. ನನ್ನ ಮನಸ್ಸು ಕಾರ್ಯಗಳನ್ನು ಮೆಚ್ಚಿಕೊಂಡು ಅಮ್ಮ ಬಂದು ನನ್ನನ್ನು ಅನುಗ್ರಹಿಸುತ್ತಿದ್ದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ. ಬರಹವೇ ನನ್ನ ದಿನಚರಿ, ವ್ರತ ಆಚರಣೆ. ಕೈ ಬರಹಕ್ಕಿರುವ ಶಕ್ತಿ ಅಪಾರ. ಮುಂದೆಯೂ ಇಂಥ ಆಶ್ಚರ್ಯಕರ ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗುವುದು. ಧನ್ಯವಾದಗಳು.